ಬಾಡಿಯಲ್ಲಿ ಎಲ್ಲ ಪಾರ್ಟ್ಸು ಸರಿ ಇದ್ರು ಭಿಕ್ಷೆ ಬೇಡವ್ರನ್ನ ನೋಡಿರ್ತೀವಿ, ಆದ್ರೆ ಅಲ್ಲಿ ನೋಡು ಕಣ್ಣೆರಡು ಕಾಣಲ್ಲ, ಆದ್ರೂ ದುಡ್ದು ತಿನ್ನೋ ಮನೋಭಾವ. ಒಂದೆರಡು ಪಟ್ನ ಕೊಡಪ್ಪ. ಇದೆಲ್ಲ ಹೇಟ್ ಮಾಡ್ತೀರಾ ನೀವು? ಕಷ್ಟ ಆಗಲ್ವಾ? ಇಲ್ಲ ಸರ್, ಇಲ್ಲೆಲ್ಲ ನನ್ನ ಹೆಂಡತಿ ಇರ್ತಾಳೆ, ಇದೆಲ್ಲ ರೆಡಿ ಮಾಡೋದು ಅವಳೆ, ನಾನು ಬಂದು ಮಾರ್ಕೊಂಡು ಹೋಗೋದಷ್ಟೇ ಸರ್. ಅವಳು ಕೂಡ ಕಣ್ಣು ಕಾಣಲ್ವಾ? ಹೇಗೆ ಕೇಳೋದು? ಕೇಳಿದ್ರೆ ಅವನಿಗೆ ಬೇಜಾರಾಗುತ್ತೇನೋ. ಈ ವ್ಯಾಪಾರದಿಂದ ಹೇಗೆ ಸಾಕ್ತಿದೆ ನಿನ್ನ ಜೀವನ? ಪರವಾಗಿಲ್ಲ ಸರ್, ಅಷ್ಟೇ ಎಷ್ಟೋ ಸಿಗುತ್ತೆ. ನನ್ನ ಕಷ್ಟಕ್ಕೆ ಅವಳು ಸಹಾಯ ಮಾಡ್ತಾಳೆ, ಆರಾಮಿದ್ದೀವಿ ಸರ್. ನಿಮಗೆ ದೃಷ್ಟಿ ಇಲ್ವಲ್ಲ, ಹಣ ಲೆಕ್ಕ ಮಾಡ್ತೀರಿ, ಚಿಲ್ಲರೆ ಕೊಡೋದು ದುಡ್ಡು ನಿಮಗೆ ಕಷ್ಟ ಆಗಲ್ವಾ? ಹಾಂ ಸರ್, ಕಷ್ಟವೇ. ನನಗೇನೋ ಗೊತ್ತಾಗಲ್ಲ ಸರ್, ವ್ಯಾಪಾರ ಮಾಡಿದ್ರು ಚಿಲ್ಲರೆ ತಗೋತಾರೆ. 20 ರೂಪಾಯಿ ವ್ಯಾಪಾರ ಮಾಡಿ 50 ರೂಪಾಯಿ ಕೊಟ್ಟಿದ್ದೀನಿ, ಚಿಲ್ಲರೆ ಕೊಡಪ್ಪ ಅಂದ್ರೆ ಹೇಗಪ್ಪ ಕೊಡ್ತೀಯಾ? ಅದೇ ಸರ್, ನನ್ನ ಜೇಬಲ್ಲಿರೋದೆಲ್ಲ ತೆಗೆದು ಕೊಡ್ತೀನಿ, ಅವರೇ ಚಿಲ್ಲರೆ ತಗೊಂಡು ನನ್ನ ದುಡ್ಡು ನನಗೆ ವಾಪಸ್ ಕೊಟ್ಟು ಹೋಗ್ತಾರೆ ಅಷ್ಟೇ ಸರ್. ಹೌದು, ಯಾರೋ ಮೋಸ ಮಾಡಲ್ವಾ? ಅಯ್ಯೋ ಬಿಡಿ ಸರ್, ನಮ್ಮಂಥವ್ರು ಯಾರು ಮೋಸ ಮಾಡ್ತಾರೆ? ಹಾಗೆಲ್ಲ ಏನೂ ಇಲ್ಲ. ದಿನಕ್ಕೆ 30 ಮಣ್ಣ ತರ್ತೀವಿ, ಒಂದಕ್ಕೆ 10 ರೂಪಾಯಿ. ಪೂರ್ತಿ ವ್ಯಾಪಾರ ಆದರೆ 300 ರೂಪಾಯಿ ಬರುತ್ತೆ. ಮನೆಗೆ ಹೋದ್ಮೇಲೆ ನನ್ನ ಹೆಂಡತಿ ಲೆಕ್ಕ ಮಾಡಿ ನೋಡ್ತಾಳೆ, ಒಂದು 10-20 ವ್ಯತ್ಯಾಸ ಬರ್ಬೋದು ಅಷ್ಟೇ ಸರ್. ಸೊ ಆತನ ಹೆಂಡತಿ ಕೊಡಿ ಅಲ್ಲ ಅಂತ ಆಯ್ತು. ಸರಿಪ್ಪ, ಹೀಗೆ ದುಡಿತಾ ಆರಾಮಾಗಿರಿ, ತೋಡಿ ನಮ್ದು 20 ರೂಪಾಯಿ. ಸರ್, ಚಿಲ್ಲರೆ ನೀವೇ ತಗೋಬೇಕು. ಹೇಗೆ ಗೊತ್ತಾಯ್ತು ನಾನು ಕೊಟ್ಟಿದ್ದು 100 ರೂಪಾಯಿ ಅಂತ? ಅದೆಲ್ಲ ಗೊತ್ತಾಗುತ್ತೆ ಸರ್, ಅಳಿತೆ ಲೆಕ್ಕಾಚಾರ ಅಷ್ಟೇ. ದುಡ್ಡು ಕಡಿಮೆ ಇರೋ ಆಗಿದೆ. ಇವತ್ತು ಎಷ್ಟು ಪಟ್ಟ ತಂದಿದ್ರಿ? 30 ತಂದಿದ್ದೆ ಸರ್, ಉಳಿದಿರೋದು 3. ಮಂಗಳವಾರ ಶುಕ್ರವಾರ ಜನ ಜಾಸ್ತಿ ಇರ್ತಾರೆ, ಅವಾಗ ಇನ್ನೂ ಜಾಸ್ತಿ ತರ್ತೀನಿ ಸರ್. ಅಲ್ಲಿಗೆ 270 ರೂಪಾಯಿ. ಒಂದ್ಸಲ ಎಣಿಸ್ತೀನಿ, ಬೇಜಾರು ಮಾಡ್ಕೋಬೇಡಿ. ಆಯ್ತು. ಯಾರೋ 40 ರೂಪಾಯಿ ಮೋಸ ಮಾಡ್ಬಿಟ್ಟಿದ್ದಾರೆ ಮಗ. ಅವ್ನ ಹೆಂಡತಿಗೆ ಗೊತ್ತಾದ್ರೆ ನಮ್ಮನ್ನೇ ಬೈಕೊಳ್ಳೋದು. ಮನೇಲಿ ಆತನ ಹೆಂಡತಿ ಲೆಕ್ಕ ಹಾಕುವಾಗ ಹಣ ಖಂಡಿತ ಕಮ್ಮಿ ಬರಲ್ಲ, ಅದು ನಾನು ಗ್ಯಾರಂಟಿ. ಹಣ ಸರಿ ಇದೆ ತಗೊಳ್ಳಿ. ಒಳ್ಳೆ ಕೆಲಸ ಮಾಡಿದೆ. ಭಾನುವಾರ ಬೆಟ್ಟಕ್ಕೆ ಕರ್ಕೊಂಬಂದಿದ್ದಕ್ಕೂ ಸಾರ್ಥಕ ಆಯಿತು. ಅಲ್ಲ, ಅಂಗವೈಕಲ್ಯ ಇದೆ, ಬಡತನ ಇದೆ, ಆದರೂ ಕೂಡ ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಿದಾರಲ್ಲ, ನಾವೇ ಯಾಕೆ ಈ ಥರ ನೆಮ್ಮದಿ ಇಲ್ಲದೆ ಓಡಾಡ್ತಿದ್ದೀವಿ? ವಿದ್ಯೆ ನಮ್ಮನ್ನ ಬಲಹೀನರನ್ನಾಗಿ ಮಾಡಿದ್ಯಾ?